ಕೆಎಸ್ಆರ್ಟಿಸಿ ಅಧಿಕಾರಿ ಸಿಬ್ಬಂದಿಗೆ ಗುಡ್ ನ್ಯೂಸ್. ಸಿಬ್ಬಂದಿ ಅಧಿಕಾರಿಗಳ ತುಟ್ಟಿ ಭತ್ಯೆಯನ್ನ 15.75ಕ್ಕೆ ಹೆಚ್ಚಳ ಮಾಡಲಾಗಿದೆ. ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ಇದು ಗುಡ್ ನ್ಯೂಸ್. ತುಟ್ಟಿ ಭತ್ಯೆ 15.75ಕ್ಕೆ ಹೆಚ್ಚಳ ಮಾಡಿ ಆದೇಶವನ್ನು ಮಾಡಲಾಗಿದೆ. ಕೆಎಸ್ಆರ್ಟಿಸಿ ಆದೇಶ ಇದು 14.25 ಇತ್ತು ಈ ಹಿಂದೆ, ಈಗ 15.75ಕ್ಕೆ ಏರಿಕೆ ಮಾಡಲಾಗಿದೆ. ಜೂನ್ ತಿಂಗಳ ಅಂದರೆ ಈ ವೇತನದಿಂದಲೇ ಪರಿಷ್ಕೃತ DA ಅನ್ವಯ ಆಗುತ್ತೆ. ಜನವರಿ 1ರಿಂದ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಹೆಚ್ಚಳ ಆಗುತ್ತೆ. ಇದರ ಬೆನ್ನಲ್ಲೇ ಇದೀಗ ಸಾರಿಗೆ ಸಿಬ್ಬಂದಿ ಅಧಿಕಾರಿಗಳಿಗೂ ಕೂಡ DA ಪರಿಷ್ಕರಣೆ ಮಾಡಿ ಆದೇಶವನ್ನು ಮಾಡಿದ್ದಾರೆ. ಎಸ್, ಯಾವಾಗಲೂ ಕೂಡ ಸಾರಿಗೆ ನೌಕರರ ಹೋರಾಟದ ಬಗ್ಗೆ ನಾವು ಕೇಳ್ತಾ ಇದ್ವಿ. ಸಾರಿಗೆ ನೌಕರರ ಹೋರಾಟದ ವಿಚಾರದಲ್ಲಿ ಸರ್ಕಾರ ಮತ್ತು ಸಾರಿಗೆ ಸಿಬ್ಬಂದಿ ನಡುವಿನ ಜಟಾಪಟಿ ಹಾಗೆ ಉಳಿದುಕೊಂಡಿದೆ. ಇದರ ಮಧ್ಯೆ ಒಂದು ತುಸು ಸಮಾಧಾನಕರ ವಿಷಯ ಇದೆ. DAನ ಜಾಸ್ತಿ ಮಾಡಿದ್ದಾರೆ. 14.25 ಇತ್ತು, ಈಗ 15.75 ಆಗಿದೆ. ಅದರ ಮೂಲಕ ಸಿಬ್ಬಂದಿಗೆ ಒಂದು ಸಣ್ಣ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಎಷ್ಟು ತೃಪ್ತಿಕರವಾಗ್ತಾರೋ ಅದು ಬೇರೆ ವಿಚಾರ. ಬಟ್ ಸರ್ಕಾರ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ರಲ್ಲ, ಬೇರೆ ಬೇರೆ ಇಲಾಖೆಗಳ ಸಿಬ್ಬಂದಿಗೂ ಆಗುತ್ತೆ, ಈಗ ಸಾರಿಗೆ ಸಿಬ್ಬಂದಿಗೂ ಆಗಿದೆ ಅನ್ನೋದು ಇಲ್ಲಿ ಗಮನಿಸಬೇಕಾದಂಥ ಅಂಶ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾರೆ. ಕೃಷ್ಣ, ಕೇವಲ ಇದು KSRTC ನೌಕರರಿಗೆ ಮಾತ್ರನಾ ಅಥವಾ ಎಲ್ಲ ನಿಗಮಗಳಿಗೂ ಕೂಡ ಅನ್ವಯ ಆಗುತ್ತಾ? ದಶರಥ್, ಈಗಾಗಲೇ ಸರ್ಕಾರ ಜೂನ್ 1ನೇ ತಾರೀಕಿಂದ ರಾಜ್ಯದ ಎಲ್ಲಾ ಸರ್ಕಾರಿ ನೌಕರಿಗೆ DAಯನ್ನ ಪರಿಷ್ಕರಣೆ ಮಾಡಿ ಸರ್ಕಾರ ಆದೇಶವನ್ನ ಕೂಡ ಮಾಡಿದೆ. ಆದ್ರೆ ಈಗ KSRTC ಮಾತ್ರ ಅಲ್ಲ, ರಾಜ್ಯದ 4 ಸಾರಿಗೆ ನಿಗಮದ ನೌಕರಿಗೂ ಕೂಡ ಅಧಿಕಾರಿಗೆ ಕೂಡ ಈ ಆದೇಶ ಕೂಡ ಅನ್ವಯ ಆಗುತ್ತೆ. ಯಾಕಂದ್ರೆ ರಾಜ್ಯದ 4 ಸಾರಿಗೆ ನಿಗಮಗಳಿಗೆ KSRTCನೇ ಒಂದು ಮದರ್ ಬೋರ್ಡ್ ಆಗಿರೋ ಕಾರಣವಾಗಿ KSRTC ಓಡಿಸುವಂತ ಆದೇಶ ರಾಜ್ಯದಲ್ಲಿರುವಂತ 1,25,000 ನೌಕರಿಗೂ ಕೂಡ ಇದು ಅನ್ವಯ ಕೂಡ ಆಗುತ್ತೆ. ಹೀಗಾಗಿ ಇದೇ ತಿಂಗಳಿಂದ ಈ ಆದೇಶ ಕೂಡ ಅನ್ವಯ ಆಗುತ್ತೆ. ಯಾಕಂದ್ರೆ ಕಳೆದ ಹಲವಾರು ದಿನಗಳ ಸಂಬಂಧಪಟ್ಟಾಗೆ ಸಾಕಷ್ಟು ಹೋರಾಟ ಕೂಡ ಸಾರಿಗೆ ನೌಕರರು ಕೂಡ ಮಾಡಿದ್ರು, ಮುಷ್ಕರವನ್ನ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು, ರಾಜ್ಯದ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಜೊತೆಗೆ ರಾಜ್ಯದ ವಿವಿಧ ಭಾಗದಲ್ಲಿ ಮುಷ್ಕರವನ್ನ ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮೂಡಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಈಗ ಸರ್ಕಾರ DK ಶಿವಕುಮಾರ್ CM ಆದಂತ ಬೆನ್ನಲ್ಲೇ ಜೊತೆಗೆ ರಾಜ್ಯದ ಸಾರಿಗೆ ಸಚಿವರಾದಂತ ಬೈರತಿ ಸುರೇಶ್ ಅವರು ಸಾರಿಗೆ ಸಚಿವರಾದ ಬಳಿಕ ರಾಜ್ಯದ 4 ಸಾರಿಗೆ ನಿಗಮದವರಿಗೆ ಒಂದು ಗುಡ್ ನ್ಯೂಸ್ ಕೊಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡಿದೆ. ತುಟಿ ಭತ್ಯೆಯನ್ನ 15.75ಕ್ಕೆ ಹೆಚ್ಚಳ ಮಾಡುವಂತ ಆದೇಶವನ್ನ KSRTC ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ಹೀಗಾಗಿ ರಾಜ್ಯದ ಹಲವಾರು ತಿಂಗಳಿಂದ ಹಲವಾರು ವರ್ಷಗಳಿಂದ ಕೂಡ ನಿರಂತರವಾಗಿ ಹೋರಾಟವನ್ನ ಮಾಡಿದಂತ ಸಾರಿಗೆ ನೌಕರರಿಗೆ ಸರ್ಕಾರ ಈಗ ಗುಡ್ ನ್ಯೂಸ್ ಕೊಡುವಂತ ಪ್ರಯತ್ನವನ್ನ ಸಹ ಈಗ ಮಾಡಿರುವ. ಎಸ್, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗೆ.